ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಮಂಗಳೂರು ವಿಭಾಗ ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಮತ್ತು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯು ಅರಬ್ಬಿ ಸಮುದ್ರ ಹಾಗೂ ನೇತ್ರಾವತಿ ಫಲ್ಗುಣಿ ನದಿಗಳಿಂದ ಸುತ್ತುವರೆದಿದ್ದರೂ ಇಂದಿಗೂ ಅಂತರ್ಜಲದ ಕೊರತೆಯನ್ನು ಎದುರಿಸುತ್ತಿರುವುದು ಒಂದು ದೊಡ್ಡ ವಿಪರ್ಯಾಸ. ಕಣ್ಣೆದುರೇ ಅಗಾಧವಾದ ಜಲರಾಶಿ ಇದ್ದರೂ ಸಮುದ್ರದ ಉಪ್ಪು ನೀರು ಭೂಮಿಯ ಒಳಗೆ ನುಗ್ಗುತ್ತಿರುವುದರಿಂದ ಸಿಹಿ ನೀರಿನ ಮೂಲಗಳು ಕಲುಷಿತಗೊಳ್ಳುತ್ತಿವೆ. ವರ್ಷಕ್ಕೆ ಸಾವಿರಾರು ಮಿಲಿಮೀಟರ್ ಮಳೆಯಾಗುವ ಈ ಮಳೆಯ ನಾಡಿನಲ್ಲಿ ಮಳೆ ನೀರನ್ನು ಜಲ ಸಂರಕ್ಷಣಾ ರಚನೆಗಳ ಮೂಲಕ ಸರಿಯಾಗಿ ಸಂಗ್ರಹಿಸಿ ಸ್ಥಳೀಯವಾಗಿ ನೀರಿನ ಭದ್ರತೆ ಒದಗಿಸುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ನಮ್ಮ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿದೆ. ವರ್ಷ ಪೂರ್ತಿ ಜನರ ಜೀವನಕ್ಕೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ನಾಂದಿ ಹಾಡಿದೆ. ನಮ್ಮ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಮಂಗಳೂರು ವಿಭಾಗದ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡ, ಕೊಡಗು ಹಾಗೂ ಉಡುಪಿ ಜಿಲ್ಲೆಗಳು ಒಳಪಡುತ್ತವೆ. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ರೈತರಿಗೆ ಸ್ಥಳೀಯವಾಗಿ ನೀರಿನ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಕೆರೆಗಳ ಆಧುನೀಕರಣ, ಕಿಂಡಿ ಅಣೆಕಟ್ಟುಗಳ ನಿರ್ಮಾಣ, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ನಿರ್ಮಾಣ, ಖಾರಾಲ್ಯಾಂಡ್ ಯೋಜನೆಗಳು ಹಾಗೂ ವಿದ್ಯುತ್ ಸಂಪರ್ಕದೊಂದಿಗೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ ಕೊಳವೆ ಬಾವಿಯನ್ನು ನೀಡುವ ಮೂಲಕ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಹಾಗೂ ರೈತರಿಗೆ ವರ್ಷವಿಡೀ ವ್ಯವಸಾಯಕ್ಕೆ ಅನುಕೂಲ ಮಾಡುವ ಕಾಯಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜುರವರ ಮಾರ್ಗದರ್ಶನದಲ್ಲಿ ಇಲಾಖೆಯು ನಿರತವಾಗಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜು ಅವರ ನೇತೃತ್ವದಲ್ಲಿ ನಮ್ಮ ಸಣ್ಣ ಇಲಾಖೆಯ ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಕಲ್ಪಿಸುವುದು, ಅಂತರ್ಜಲ ಅಭಿವೃದ್ಧಿ ಒತ್ತು ನೀಡುವುದು, ಕೆರೆಗಳ ಸಂರಕ್ಷಣೆ ಹಾಗೂ ಜಲಮೂಲಗಳ ರಕ್ಷಣೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 10 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಒದಗಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿ ಮೂಲಕ ನೀರಿನ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತಿದೆ. ಇಲಾಖೆಯ ಯೋಜನೆಗಳು ಗ್ರಾಮೀಣ ಜೀವನೋಪಾಯ ಮತ್ತು ಬಡತನ ನಿರ್ವಹಣೆಗೆ ಹೆಚ್ಚು ಸಹಕಾರಿಯಾಗಿದೆ. ಬಾಳೆಲೆ ಚೆಕ್ ಡ್ಯಾಂ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬಾಳೆಲೆ ಗ್ರಾಮದಲ್ಲಿ ಲಕ್ಷ್ಮಣ ತೀರ್ಥ ನದಿಗೆ ಅಡ್ಡಲಾಗಿ ಸುಮಾರು 30 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಚೆಕ್ ಡ್ಯಾಂ ನಿರ್ಮಿಸಲಾಗಿದೆ. ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಾಗುವಷ್ಟರಲ್ಲಿಯೇ ನೀರಿನ ಅಭಾವ ಉಂಟಾಗುತ್ತಿತ್ತು. ಬೇಸಿಗೆಯಲ್ಲಿ ಭತ್ತದ ಫಸಲನ್ನು ಬೆಳೆಯಲು ಇಲ್ಲಿನ ರೈತರು ನೀರಿನ ಬವಣೆಯನ್ನು ಎದುರಿಸಬೇಕಾಗಿತ್ತು. ಆದರೆ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ನಿರ್ಮಿಸಿರುವ ಈ ಚೆಕ್ ಡ್ಯಾಂ ನಿರ್ಮಾಣದ ನಂತರ ಸುತ್ತಮುತ್ತಲಿನ 12 ಹೆಕ್ಟೇರು ಕೃಷಿ ಭೂಮಿಗೆ ವರ್ಷಪೂರ್ತಿ ನೀರು ಸಿಗುತ್ತಿದ್ದು ರೈತರು ನಿರಾಯಾಸವಾಗಿ ಭತ್ತದ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಇದರ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದ ಅಂತರ್ಜಲದ ವೃದ್ಧಿಗೂ ಸಹ ಈ ಯೋಜನೆ ಸಹಕಾರಿಯಾಗಿದೆ. ನನ್ನ ಹೆಸರು ರಂಜನ್ ಜಂಗಪ್ಪ. ನಮ್ಮಲ್ಲಿ ಬಹಳ ನೀರಿನ ಬವಣೆ ಉಂಟಾಗಿತ್ತು. ಏನು ಈ ಲಕ್ಷ್ಮಣ ತೀರ್ಥ ಹೊಳೆ ನದಿಯಲ್ಲಿ ನೀರು ಜನವರಿ ಮತ್ತು ಫೆಬ್ರವರಿ 15ರೊಳಗೆ ನೀರು ಬತ್ತಿ ಹೋಗಿ ಯಾವುದೇ ದನಕರುಗಳಿಗೆ, ಗದ್ದೆ ವ್ಯವಸಾಯಕ್ಕೆ ಯಾವುದಕ್ಕೂ ನೀರು ಇರ್ತಿರಲಿಲ್ಲ. ಬಹಳ ಪ್ರಯೋಜನವಾಗಿದೆ. ನಾವು 2-3 ವರ್ಷ ಬೇಸಿಗೆಯ ಎರಡನೇ ಭತ್ತದ ಬೆಳೆಯನ್ನು ಸಹ ನಾವು ಇಲ್ಲಿ ನಡ್ತಾ ಇದ್ವಿ. ಇದೇ ರೀತಿ ಚೆಕ್ ಡ್ಯಾಮ್ಗಳನ್ನ ನಿರ್ಮಿಸಿದರೆ ನಮ್ಮ ಅಂತರ್ಜಲ ಮಟ್ಟವು ಸಹ ಹೆಚ್ಚಾಗಿ ಎಲ್ಲ ರೈತರಿಗೆ ಬಹಳ ಉತ್ತಮ ಬೆಳೆ ಬೆಳೀಲಿಕ್ಕೆ ಸಹಕಾರವಾಗ್ತದೆ. ಹೊಸಗುತ್ತಿ ಏತ ನೀರಾವರಿ ಯೋಜನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹೊಸಗುತ್ತಿ ಏತ ನೀರಾವರಿ ಯೋಜನೆಯು ಚಾಮಿಮನೆ ಕಟ್ಟೆ ತೋಡಿನಿಂದ ನೀರನ್ನು ಎತ್ತಿ ಸುತ್ತಮುತ್ತಲಿನ ಕೆರೆಗಳನ್ನು ತುಂಬಿಸುವ ಪ್ರಮುಖ ಯೋಜನೆಯಾಗಿದೆ. ನಮ್ಮ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಈ ಯೋಜನೆಗಾಗಿ ಸುಮಾರು 7 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದ್ದು, ಈ ಯೋಜನೆಯಿಂದ ಮುಖ್ಯವಾಗಿ ಹೊಸಹಳ್ಳಿ, ಹೊಸಗುತ್ತಿ ಗ್ರಾಮಗಳ ಸುಮಾರು 9 ಕೆರೆಗಳನ್ನು ತುಂಬಿಸಲಾಗುತ್ತಿದೆ. ಹೊಸಗುತ್ತಿ ಏತ ನೀರಾವರಿ ಯೋಜನೆಯು ಸೋಮವಾರಪೇಟೆ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಮೂಲಕ ಸುತ್ತಮುತ್ತಲಿನ ಕೃಷಿ ಭೂಮಿಗೆ ವರ್ಷಪೂರ್ತಿ ನೀರು ಸಿಗುತ್ತಿದ್ದು
ರೈತರಿಗೆ ನೀರಿನ ಭದ್ರತೆಯನ್ನು ಒದಗಿಸುವ ಜೊತೆಗೆ ಈ ಯೋಜನೆ ಸುತ್ತಮುತ್ತಲಿನ ಪ್ರದೇಶದ ಅಂತರ್ಜಲದ ವೃದ್ಧಿಗೂ ಸಹ ಸಹಕಾರಿಯಾಗಿದೆ. ನಾನಿಲ್ಲಿ ಹೊಸಗತ್ತಿ ಗ್ರಾಮದ ರೈತ. ಇಲ್ಲಿ ಏತ ನೀರಾವರಿ ಆಗಿರೋದ್ರಿಂದ ಒಂದು 9 ಕೆರೆಗಳಿಗೆ ನಮಗೆ ಒಳ್ಳೆ ನೀರು ಕೊಟ್ಟಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಿಂದ. ಇಲ್ಲಿ ಒಂದು ಮಾಲಂಬಿ, ಹೊಸಗುತ್ತಿ, ಹೊಸಳ್ಳಿ, ಆರೋಹಳ್ಳಿ 4 ಗ್ರಾಮಗಳಲ್ಲಿ 9 ಕೆರೆಗಳಿಗೆ ಏತ ನೀರಾವರಿ ಸಣ್ಣ ನೀರಾವರಿ ಇಲಾಖೆಯಿಂದ ನೀರು ಕೊಟ್ಟು ನಮಗೆ 2 ಬೆಳೆ ಬೆಳೆಯೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಮಲ್ಲೇನಹಳ್ಳಿ ಏತ ನೀರಾವರಿ ಯೋಜನೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಮಲ್ಲೇನಹಳ್ಳಿ ಗ್ರಾಮದ ಬಳಿ ಹಾರಂಗಿ ನದಿಯಿಂದ ಏತ ನೀರಾವರಿಯ ಮೂಲಕ ಮದ್ದಲಾಪುರ ಅಣೆಕಟ್ಟು ನಾಲೆಯ ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರನ್ನು ಒದಗಿಸಲಾಗುತ್ತಿದೆ. ಈ ಯೋಜನೆಗಾಗಿ ಸುಮಾರು 9.95 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಲಾಗಿದ್ದು, ಸುಮಾರು 56.68 ಹೆಕ್ಟೇರು ಬಾಧಿತ ಅಚ್ಚುಕಟ್ಟು ಪ್ರದೇಶದ ಭತ್ತದ ಬೆಳೆಗಳಿಗೆ ಈ ಯೋಜನೆಯಿಂದ ನೀರನ್ನು ಒದಗಿಸಲಾಗುತ್ತಿದೆ. ಸೀಗೆ ಹೊಸೂರು, ಭುವನಗಿರಿ, ಬ್ಯಾಡಗುಟ್ಟ ಮತ್ತು ಮಲ್ಲೇನಹಳ್ಳಿ ಗ್ರಾಮಗಳಿಗೆ ಈ ಯೋಜನೆಯಿಂದ ಅನುಕೂಲವಾಗಿದ್ದು, ಈ ಭಾಗದ ರೈತರು ಕಾಫಿ ಮತ್ತು ಭತ್ತದ ಫಸಲುಗಳಿಗೆ ವರ್ಷಪೂರ್ತಿ ನೀರನ್ನು ಒದಗಿಸಲು ಹಾಗೂ ಸ್ಥಳೀಯವಾಗಿ ಅಂತರ್ಜಲ ವೃದ್ಧಿಸಲು ಈ ಯೋಜನೆ ಸಹಕಾರಿಯಾಗಿದೆ. ನಮ್ಮ ಮಲ್ಲೇನಹಳ್ಳಿ ಗ್ರಾಮದಿಂದ ನಮಗೆ ಏತ ನೀರಾವರಿಯಿಂದ ತುಂಬ ಅನುಕೂಲ ಆಗಿದೆ. ಫಸ್ಟು ಇದರಲ್ಲಿ ಯಾವ ಅನುಕೂಲವೂ ಇತ್ತಿಲ್ಲ, ನೀರು ಬರ್ತಾ ಇತ್ತಿಲ್ಲ, ನಮಗೆ ಭಾರಿ ತೊಂದರೆ ಇತ್ತು. ಹಾಗಾಗಿ ಇವಾಗ ಏತ ನೀರಾವರಿ ಗ್ರಾಮದಲ್ಲಿ ಮಾಡಿಕೊಟ್ಟಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಸೋಮವಾರಪೇಟೆ ದೊಡ್ಡ ಕಣಗಾವಲು ಕೆರೆ ಅಭಿವೃದ್ಧಿ 2024ರಲ್ಲಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ದೊಡ್ಡ ಕಣಗಾವಲು ಗ್ರಾಮದಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಊರಬಾಗಿಲು ಕೆರೆಯ ಅಭಿವೃದ್ಧಿ ಮಾಡಲಾಗಿದೆ. ಇದರಿಂದ ಕೆರೆಯ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಹೆಚ್ಚಿದೆ. ಈ ಊರಬಾಗಿಲು ಕೆರೆಯ ಅಭಿವೃದ್ಧಿಯಿಂದಾಗಿ ಸುತ್ತಮುತ್ತಲಿನ ಸುಮಾರು 85 ಹೆಕ್ಟೇರು ಕೃಷಿ ಭೂಮಿಗೆ ವ್ಯವಸಾಯಕ್ಕೆ ಸಹಕಾರಿಯಾಗಿದೆ. ಈ ಕೆರೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ನೀರಿನ ಭದ್ರತೆಯನ್ನು ಒದಗಿಸುವ ಪ್ರಮುಖ ಜಲಮೂಲವಾಗಿದ್ದು, ಸ್ಥಳೀಯವಾಗಿ ಅಂತರ್ಜಲ ಮಟ್ಟ ವೃದ್ಧಿಸಲು ಈ ಯೋಜನೆ ಸಹಕಾರಿಯಾಗಿದೆ. ನನ್ನ ಹೆಸರು KS ಮಲ್ಲಪ್ಪ ಅಂತೇಳಿ. ಈಗ ನಮಗೆ ಅಂತರ್ಜಲದ ಇದರಿಂದ ನಮಗೆ ಕೆಲಸ ಮಾಡೋದ್ರಿಂದ ನಮಗೆ ಅನುಕೂಲ ಆಗಿದೆ. 3-4 ಗ್ರಾಮಕ್ಕೂ ಸಮೇತ ನಮಗೆ ನೀರು ಸಪ್ಲೈ ಆಗ್ತಾ ಇದೆ. ದೊಡ್ಡ ಕಣಗಾಲು ಮತ್ತು ಚಿಕ್ಕ ಕಣಗಾಲು ಮತ್ತು ದೊಡ್ಡಹಳ್ಳಿ ಈ 3-4 ಗ್ರಾಮಗಳಿಗೆ ನಮಗೆ ನೀರು ಸಪ್ಲೈ ಆಗ್ತಾ ಇದೆ. ಬೋರೆಲ್ಲು ಎಲ್ಲ ಅನುಕೂಲ ಆಗಿ ನಮಗೆ ತೊಂದರೆ ಇಲ್ಲದೆ ಈಗ ತಡೆಗೋಡೆ ಇದರಿಂದ ನಮಗೆ ಅನುಕೂಲ ಆಗಿದೆ. ಭತ್ತ, ಜೋಳ, ಗೆಣಸು, ಅಡಿಕೆ ಪ್ರತಿಯೊಂದು ವ್ಯವಸಾಯ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಪಶ್ಚಿಮ ವಾಹಿನಿ ಯೋಜನೆ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ಕರಾವಳಿ ಜಿಲ್ಲೆಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಿರುವ ನದಿಗಳ ಹರಿವನ್ನು ಸಂರಕ್ಷಿಸಲು ಮತ್ತು ಸಂಗ್ರಹಿಸಲು ಪಶ್ಚಿಮ ವಾಹಿನಿ ಯೋಜನೆಯಡಿ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ರೂಪಿಸಲಾಗಿದೆ. ಇದರ ಅಡಿಯಲ್ಲಿ ನದಿ ದಂಡೆಗಳಿಗೆ ಪ್ರವಾಹದಿಂದ ಹಾನಿಯಾಗುವುದನ್ನು ತಡೆಯಲು ನದಿ ದಂಡೆ ಸಂರಕ್ಷಣಾ ಕಾಮಗಾರಿಗಳನ್ನು ನಮ್ಮ ಇಲಾಖೆಯು ಕಾರ್ಯಗತಗೊಳಿಸುತ್ತಿದೆ. ಪಶ್ಚಿಮ ವಾಹಿನಿ ಯೋಜನೆಯಡಿ ಹರೇಕಳ ಬ್ರಿಡ್ಜ್ ಮತ್ತು ಡ್ಯಾಂ ನಿರ್ಮಾಣ, ಜಕ್ರಿಬೆಟ್ಟ ಅಣೆಕಟ್ಟು, ಶಿರುವ ನಡೆಬೆಟ್ಟು ಅಣೆಕಟ್ಟು ಹಾಗೂ ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಪ್ರಮುಖವಾಗಿ ಹರೇಕಳ ಸೇತುವೆ ಸಹಿತ ಉಪ್ಪು ನೀರು ಅಣೆಕಟ್ಟು. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಹರೇಕಳ ಗ್ರಾಮದಲ್ಲಿ ನೇತ್ರಾವತಿ ನದಿಗೆ ಸೇತುವೆ ಮತ್ತು ಸಮುದ್ರದಿಂದ ಬರುವ ಉಪ್ಪು ನೀರನ್ನು ತಡೆಯುವ ಉದ್ದೇಶದಿಂದ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇಲಾಖೆಯು ಈ ಯೋಜನೆಗಾಗಿ ಸುಮಾರು 174 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದೆ. ಈ ಯೋಜನೆಯಿಂದಾಗಿ ಕೃಷಿ ಭೂಮಿಗೆ ಉಪ್ಪು ನೀರು ಸೇರುವುದನ್ನು ತಡೆದು ಮಣ್ಣಿನ ಫಲವತ್ತತೆ ಹೆಚ್ಚಾಗಲು ನೆರವಾಗಿದೆ. ಅಷ್ಟೇ ಮಾತ್ರವಲ್ಲದೆ ಸೇತುವೆ ನಿರ್ಮಾಣದಿಂದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಂಪರ್ಕ ಸಾಧಿಸಲು ನೆರವಾಗುತ್ತಿದೆ. ಈ ಮುಂಚೆ ಹರೇಕಳ ಭಾಗದ ಜನರಿಗೆ ಮಂಗಳೂರು ನಗರ ತಲುಪಲು 30 ಕಿಲೋಮೀಟರ್ ಕ್ರಮಿಸಬೇಕಾಗಿತ್ತು. ಈ ಸೇತುವೆಯ ನಿರ್ಮಾಣದಿಂದ ಕೇವಲ 8 ಕಿಲೋಮೀಟರ್ಗಳಲ್ಲಿ ಮಂಗಳೂರನ್ನು ತಲುಪಬಹುದಾಗಿದೆ. ನೀರಾವರಿ ವಿಸ್ತರಣೆ, ನೀರು ಸಂಗ್ರಹಣೆ ಮತ್ತು ಗ್ರಾಮಗಳ ನಡುವಿನ ಸಂಪರ್ಕ ಸುಧಾರಣೆ. ಒಂದು ಯೋಜನೆಯಲ್ಲಿ 3 ಲಾಭಗಳು ದೊರೆಯುತ್ತಿವೆ. ನಾನಿದು ಹರೇಕಲದಿಂದ ಅಹಮದ್ ಸಲೀಂ ಅಂತ ಹೇಳಿ. ಡ್ಯಾಮ್ ಆದ ಮತ್ತು ಬ್ರಿಡ್ಜಿಂದಾಗಿ ನಮ್ಮ ಊರಿಗೆ ಮಂಗಳೂರಿಗೆ 29 ಕಿಲೋಮೀಟ್ರ್ ಆಗ್ತದೆ. ಈ ಡ್ಯಾಮ್ ಮತ್ತು ಬ್ರಿಡ್ಜ್ ಆದ ಕಾರಣದಿಂದ ನಮಗೆ 8.5 ಕಿಲೋಮೀಟ್ರಲ್ಲಿ ಮಂಗಳೂರಿಗೆ ರೀಚ್ ಆಗ್ತಿದ್ದೇವೆ.
ಮತ್ತು ಈ ಡ್ಯಾಮಿಂದಾಗಿ ನಮ್ಮ ತುಂಬ ಕೃಷಿ ಎಲ್ಲ ಫಲವತ್ತಾಗಿದೆ ಮತ್ತು ಹೊಲ ಹರಿವು ಕೂಡ ಜಾಸ್ತಿ ಆಗಿದೆ. ಇದನ್ನು ಮಾಡಿಕೊಟ್ಟಂಥ ಸಣ್ಣ ನೀರಾವರಿ ಇಲಾಖೆಗೆ ನಾವು ಕೃತಜ್ಞತೆ ನೀಡ್ತೇವೆ. ಜಕ್ರಿಬೆಟ್ಟು ಅಣೆಕಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ತಾಲೂಕಿನ ಬಿ ಮೂಡಾ ಗ್ರಾಮದ ಜಕ್ರಿಬೆಟ್ಟು ಎಂಬಲ್ಲಿ ನೇತ್ರಾವತಿ ನದಿಗೆ ಅಡ್ಡಲಾಗಿ ಸೇತುವೆ ಮತ್ತು ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಯೋಜನೆಗಾಗಿ ಇಲಾಖೆಯು ಸುಮಾರು 135 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಈ ಪ್ರದೇಶದಲ್ಲಿ ಬೇಸಿಗೆ ಕಾಲ ಬಂದಾಗ ನೀರಿನ ಬವಣೆ ಉಂಟಾಗುತ್ತಿತ್ತು. ಇದಕ್ಕೆ ಪರಿಹಾರ ನೀಡುವ ಸಲುವಾಗಿ ಹರಿಯುವ ನೇತ್ರಾವತಿ ನದಿಯ ನೀರನ್ನು ತಡೆದು ಸಂಗ್ರಹಿಸಿ ಕೃಷಿ ಭೂಮಿಗೆ ಒದಗಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಅದೇ ನನ್ನ ಹೆಸರು ಸಂದೇಶ್ ಕುಮಾರ್ ಅಂತ ಹೇಳಿ, ತೆಕ್ಕರ್ನವಟ್ಟಿ. ನಮಗೆ ಈ ಡ್ಯಾಮಿಂದಾಗಿ ತುಂಬ ಪ್ರಯೋಜನ ಆಯಿತು. ಕೃಷಿಗೆ ಅಂತರ್ಜಲ ಹೆಚ್ಚಳ ಆಯಿತು. ಕೃಷಿಗೆ ಅಂತೂ ಭಾರಿ ಪ್ರಯೋಜನ ಆಯಿತು. ಈ ಬಿಸಿಲಿಗೆ ಈಗಿನ ವಾತಾವರಣಕ್ಕೂ ಇದೊಂದು ಅಣೆಕಟ್ಟು ಆದ್ದಕ್ಕೂ ಭಾರಿ ಒಂದು ಉಪಕಾರವೇ ಆಯಿತು. ಇದು ಮಾಡಿದ ಸಣ್ಣ ನೀರಾವರಿ ಇಲಾಖೆಗೆ ನಮ್ಮದು ಅನಂತ ಧನ್ಯವಾದ. ಶಿರ್ವಾ ನಡಿಬೆಟ್ಟು ಅಣೆಕಟ್ಟು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವಾ ಗ್ರಾಮದ ನಡಿಬೆಟ್ಟು ಎಂಬಲ್ಲಿ ಉದ್ಯಾವರ ಹೊಳೆಗೆ ಅಡ್ಡಲಾಗಿ ನಿರ್ಮಿಸಲಾದ ಈ ಸೇತುವೆಯು ಸ್ಥಳೀಯ ಸಂಪರ್ಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈ ಯೋಜನೆಗಾಗಿ ಇಲಾಖೆಯು ಸುಮಾರು 4,93 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಮಳೆಗಾಲದಲ್ಲಿ ದೋಣಿ ಅಥವಾ ಹಳೆ ಸಂಕಗಳನ್ನು ಅವಲಂಬಿಸಿದ್ದ ನಡಿಬೆಟ್ಟು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಜನರ ಸಂಕಷ್ಟಗಳನ್ನು ನೀಗಿಸಿದೆ. ಈ ಸೇತುವೆಯು ಶಿರ್ವಾವನ್ನು ಕಟಪಾಡಿ ಮತ್ತು ಇತರ ಒಳನಾಡು ಪ್ರದೇಶಗಳಿಗೆ ಸುಲಭವಾಗಿ ಸಂಪರ್ಕಿಸುವುದಲ್ಲದೆ ಕೃಷಿಕರು ತಮ್ಮ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಮತ್ತು ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಶಾಲಾ ಕಾಲೇಜುಗಳಿಗೆ ತೆರಳಲು ಅಗತ್ಯವಾದ ಮೂಲಸೌಕರ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಣೆಕಟ್ಟು ನಮ್ಮ ಶಿರ್ವಾ ಗ್ರಾಮದ ನಡಿಬೆಟ್ಟು ಏರಿಯಾದಲ್ಲಿ ಆಗಿದೆ. ಒಂದು ಅಣೆಕಟ್ಟು ಆಗಿನಿಂದ ಇಲ್ಲಿ ಹೋಗುವಂಥ ಒಂದು ಸಂಪರ್ಕ ರಸ್ತೆ ದರ ಆಗಿದೆ. ಇಲ್ಲಿ ಈ ಅಣೆಕಟ್ಟಿನಿಂದ ಇದು ಪುಂಬೆ ಹರಿತಾ ಇದೆ. ನಮ್ಮದು ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಇದ್ದ ತುಂಬ ಬಾವಿಗಳಲ್ಲಿ ನೀರಿನ ಅಭಾವ ಇತ್ತು. ಈಗ ನೀರಿನ ಸಂಪರ್ಕ ತುಂಬ ಆಗಿದೆ. ಅದೇ ಇಲ್ಲಿನ ಕೃಷಿ ಚಟುವಟಿಕೆಗಳಿಗೆ ಎಲ್ರಿಗೂ ಒಳ್ಳೆಯ ಬೇಸಾಯ ಅನುಕೂಲವಾಗಿದೆ. ಪಡುಹಿಟ್ಲು ಪ್ರವಾಹ ನಿಯಂತ್ರಣ ತಡೆಗೋಡೆ ನಿರ್ಮಾಣ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪಾವಂಜೆ ಗ್ರಾಮ ವ್ಯಾಪ್ತಿಯ ಪಡುಹಿತ್ಲು ಹಾಗೂ ಕೊಳವೈಲು ಪ್ರದೇಶಗಳಲ್ಲಿ ನಂದಿನಿ ನದಿಗೆ ಪ್ರವಾಹ ನಿಯಂತ್ರಣಕ್ಕಾಗಿ ನದಿ ದಂಡೆ ಸಂರಕ್ಷಣಾ ಕಾಮಗಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಈ ಮಹತ್ವದ ಯೋಜನೆಗಾಗಿ ಇಲಾಖೆಯಿಂದ ಸುಮಾರು 4 ಕೋಟಿ ರೂಪಾಯಿ ಅನುದಾನವನ್ನು ವಿನಿಯೋಗಿಸಲಾಗಿದೆ. ಹಿಂದಿನ ದಿನಗಳಲ್ಲಿ ಮಳೆಗಾಲದಲ್ಲಿ ನಂದಿನಿ ನದಿಯ ಜಲಪ್ರವಾಹ ಹೆಚ್ಚಾದ ಪರಿಣಾಮವಾಗಿ ಕೃಷಿ ಭೂಮಿಗೆ ನೀರು ನುಗ್ಗಿ ಬೆಳೆಹಾನಿ ಸಂಭವಿಸುತ್ತಿತ್ತು. ಇದರಿಂದ ಸ್ಥಳೀಯ ಜನರ ಜೀವನ ಶೈಲಿ ಹಾಗೂ ಆರ್ಥಿಕ ಸ್ಥಿತಿಗೆ ಗಂಭೀರ ಹಿನ್ನಡೆ ಉಂಟಾಗುತ್ತಿತ್ತು. ಈ ನದಿ ದಂಡೆ ಸಂರಕ್ಷಣಾ ಕಾಮಗಾರಿಯಿಂದಾಗಿ ಪ್ರವಾಹದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆತಿದ್ದು, ಜೊತೆಗೆ ಸಮುದ್ರದ ಉಪ್ಪು ನೀರು ಕೃಷಿ ಭೂಮಿಗಳೊಂದಿಗೆ ಬೆರೆಯುವುದನ್ನು ತಡೆದು ಭೂಮಿಯ ಸ್ಥಿರತೆಯನ್ನು ಉಳಿಸುವುದಲ್ಲದೆ ಉತ್ತಮ ಬೆಳೆ ಉತ್ಪಾದನೆಗೆ ಸಹಕಾರಿಯಾಗಿದೆ. ಒಟ್ಟಾರೆ ಈ ಯೋಜನೆ ಪ್ರದೇಶದ ಕೃಷಿ ಹಾಗೂ ಜನಜೀವನದ ಸುಧಾರಣೆಗೆ ಮಹತ್ವದ ಕೊಡುಗೆಯನ್ನು ನೀಡಿದೆ. ನಾನು ವಿನೋದ್ ಕುಮಾರ್ ಅಂತ, ಪಾವಂಜೆ ಗ್ರಾಮದ ಕುಳುವೈಲ್ ನಿವಾಸಿ. ಇದು ಕುಳುವೈಲಿಗೆ ಸೇರಿದ ಜಾಗ. ಇಲ್ಲಿ ಸಾಧಾರಣ ಒಂದು 50 ಎಕರೆ ಭೂಮಿ ಕೃಷಿ ಭೂಮಿ ಉಂಟು. ಈ ಭೂಮಿಗೆ ಮಳೆಗಾಲದಲ್ಲಿ ನೆರೆ ಬಂದು ಬೆಳೆ ಎಲ್ಲ ಹಾನಿಯಾಗ್ತದೆ. ಮತ್ತು ಬೇಸಿಗೆ ಕಾಲದಲ್ಲಿ ಉಪ್ಪು ನೀರು ಬಂದು ನಮಗೆ ಬೆಳೀಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ಈಗ ಸಣ್ಣ ನೀರಾವರಿ ಇಲಾಖೆಯವರು ತಡೆಗೋಡೆ ನಿರ್ಮಿಸಿದ್ರು. ಆದ್ದರಿಂದ ನಮಗೆ ಈಗ ಕೃಷಿಗೆ ತುಂಬ ಉಪಕಾರವಾಯಿತು. ಆದ್ದರಿಂದ ನಾವು ಸಣ್ಣ ನೀರಾವರಿ ಇಲಾಖೆಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ, ಈ ಪ್ರದೇಶ ಈ ಮಳೆಗಾಲದಲ್ಲಿ ತುಂಬ ಮಳೆ ನೀರು ಬಂದು ನೆರೆ ಬರ್ತಾ ಇತ್ತು. ಹಾಗೆ ಬೇಸಿಗೆ ಕಾಲದಲ್ಲಿ ತುಂಬ ಉಪ್ಪಿನೀರಿನ ಪ್ರದೇಶ ಇದೆ. ಈ ಉಪ್ಪಿನೀರು ತಡೆಗಾಗಿ ಇಲ್ಲಿ ಒಂದು ತಡೆಗೋಡೆ ಕಟ್ಟಿದ್ದಾರೆ. ಇಡೀ ನದಿಗೆ ತಡೆಗೋಡೆ ಕಟ್ಟಿದ್ದಾರೆ. ಇದು ಕೃಷಿ ಪ್ರದೇಶಕ್ಕೆ ತುಂಬ ಅನುಕೂಲವಾಗಿದೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ಸಮರ್ಪಕ ಬಳಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಐತಿಹಾಸಿಕ ಯೋಜನೆಯಾದ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯು ಗಂಗಾ ಕಲ್ಯಾಣ ಯೋಜನೆಯ ಮೂಲಕ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ರೈತರಿಗೆ ಉಚಿತ ಬೋರ್ವೆಲ್ಗಳನ್ನು ನೀಡುವ ಯೋಜನೆ ರೂಪಿಸಲಾಗಿದೆ. ಮಂಗಳೂರು ವಿಭಾಗದಲ್ಲಿ ಕಳೆದ 2 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 116 ರೈತರಿಗೆ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 130 ರೈತರಿಗೆ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿಯನ್ನು ಒದಗಿಸಲಾಗಿದೆ.
ಇದರಿಂದಾಗಿ ಇಲಾಖೆಯು ಅಂತರ್ಜಲ ಸಮತೋಲನವನ್ನು ಕಾಪಾಡುವುದರ ಜೊತೆಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯ ದೆಸೆಯಲ್ಲೂ ಕಾರ್ಯನಿರ್ವಹಿಸುತ್ತಿದೆ. ಈ ಎಲ್ಲ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಮಂಗಳೂರು ವಿಭಾಗದಲ್ಲಿ ನಮ್ಮ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಪ್ರತಿ ಹನಿ ನೀರನ್ನು ಸಂರಕ್ಷಿಸಿ, ಪ್ರತಿ ಎಕರೆ ಭೂಮಿಯನ್ನು ಹಸಿರಾಗಿಸಿ, ರೈತರ ಭವಿಷ್ಯವನ್ನು ಭದ್ರಗೊಳಿಸಿ, ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ರೂಪಿಸಿ, ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಿ, ನಮ್ಮ ನೆಲದ ಸಿರಿಯನ್ನು ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ಭದ್ರ ಅಡಿಪಾಯವಾಗಿದೆ.